ಪರೋ ಮಾತ್ರಯ ತನ್ವಾ ವೃಧಾನ ನ ತೇ ಮಹಿತ್ವಮನ್ವಶ್ನುವಂತೆ ನ ತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಕಾಂಸ್ಯಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಃ ಪಯೇ ಶ್ರಿಯಂ ಯದಂತಿ ಯಚ್ಚಾದೂರಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1262ನೇ ಅನುಶಾಸನ ಪರ್ವದ 190ನೇ ಭಾಗ ಇದು. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 128ನೇ ಅಧ್ಯಾಯದ 93ನೇ ಶ್ಲೋಕ 96ನೇ ಶ್ಲೋಕ ಸಮಾಪ್ತವಾಗಿತ್ತು. 97ನೇ ಶ್ಲೋಕದಿಂದ ಮುಂದೆ ನಾವು ಈ ಭಾಗವನ್ನು ನೋಡಬೇಕಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 233ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 218ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯಗಳು ಕಂಡು ಬರೋದಿಲ್ಲ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಥಾತಃ ಮಹಾಭಾರತ ಸಂಹಿತಾಯಾಃ ಶತಸಾಹಸ್ರ್ಯಾಃ ಅನುಶಾಸನ ಪರ್ವಣಿ ಪ್ರಥಮಸ್ಯ ದೇವವೈದ್ಯಸ್ಯ ಶಿವಸ್ಯ ಶಿವಾನ್ಯಾಶ್ಚ ಸಂವಾದರೂಪಂ ಅಧ್ಯಾಯಮಿಮಂ ಆಕರಣಯಾಮಃ. ಗತೆ ದಿವಸೆ ಕಥಂ ಸಾತ್ವಿಕಃ ಆಹಾರ ಏವ ಸ್ವೀಕ್ರಿಯೇತ, ಸಾತ್ವಿಕಶ್ಚ ಆಹಾರಃ ಕಥಂ ಸಾತ್ವಿಕಾಹಾರೋ ಭವತಿ ಇತ್ಯೇತೆ ವಿಷಯಾಃ ಪ್ರತ್ಯಪಾದ್ಯಂತ. ಛಾಂದೋಗ್ಯೋಪನಿಷದಿ ಏವಂ ಪ್ರತಿಪಾದಿತಮಸ್ತಿ. ಗುರೋರ್ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ ಇತಿ ಸ್ಮೃತಃ ತಚ್ಛುದ್ಧೌ ಜ್ಞಾನಶುದ್ಧಿ ಸ್ಯಾತ್ ಜ್ಞಾನಶುದ್ಧೌ ಸ್ಥಿರಾ ಸ್ಮೃತಿಃ ಸ್ಮೃತಿಸ್ಥೈರ್ಯೇ ತ್ವಾಪರೋಕ್ಷಂ ಹರೇರ್ಮೋಕ್ಷಃ ತಥೋ ಭವೇತ್. ಆಹಾರ ಶುದ್ಧಿರಿತಿ ಉದರಪೂರಕಸ್ಯ ಆಹಾರಸ್ಯ, ಹೊಟ್ಟೆ ತುಂಬಿಸುವಂತಹ ಆಹಾರದ ವರ್ಣನ ಮಾತ್ರ ಅಲ್ಲ ಅದು ಆಹಾರ ಶುದ್ಧಿ ಅಂದ್ರೆ. ಗುರುವಿನಿಂದ ಒಬ್ಬ ಸಾಧಕನಾದವನು ಏನು ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅದಕ್ಕೆ ಆಹಾರ ಅಂತ ಹೇಳ್ತಾರೆ. ಯಾವ ವಿದ್ಯೆಯನ್ನು ಸ್ವೀಕಾರ ಮಾಡ್ತಾನೆ ಆ ವಿದ್ಯೆಗೆ ಆಹಾರ ಸ್ವೀಕಾರ ಅಂತ ಹೇಳ್ತಾರೆ. ತಚ್ಛುದ್ಧೋ ಜ್ಞಾನಶುದ್ಧಿ ಸ್ಯಾತ್, ನಾವು ಸ್ವೀಕಾರ ಮಾಡುವಂತಹ ಆಹಾರವೂ ಶುದ್ಧವಾಗಿರಬೇಕು, ಇಲ್ಲಂತಲ್ಲ. ಅದಲ್ಲದೆ ಗುರುವಿನಿಂದ ಸ್ವೀಕಾರ ಮಾಡುವಂತಹ ಆಹಾರವೂ ಕೂಡ ಶುದ್ಧವಾಗಿರಬೇಕು. ತಚ್ಛುದ್ಧೋ ಜ್ಞಾನಶುದ್ಧಿ, ವಿದ್ಯಾ ಸ್ವೀಕಾರ ಶುದ್ಧವಾಗಿದ್ರೆ ಜ್ಞಾನವೂ ಕೂಡ ಶುದ್ಧವಾಗಿರ್ತದೆ. ಜ್ಞಾನ ಶುದ್ಧೋ ಸ್ಥಿರಾ ಸ್ಮೃತಿ, ಜ್ಞಾನವನ್ನು ಒಂದು ಬಾರಿ ಕೇಳಿ ಮುಗಿಸಿದ ಮೇಲೆ ಒಂದು ಸ್ಥಿರವಾದಂತಹ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಏನು ಉಳಿಬೇಕಾಗ್ತದೆ, ಅದು ಉಳಿಯುವುದು ಕೂಡ ಈ ಶುದ್ಧವಾದಂತಹ ಜ್ಞಾನ ಬಂದಿದ್ರೆ ಮಾತ್ರ. ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷಂ, ನಮಗೆ ಸ್ಮೃತಿ ಸ್ಥಿರವಾಗಿ ಇದ್ದರೆ, ಏನು ಅಧ್ಯಯನ ಮಾಡಿದ್ದೇವೆ, ಏನು ಕೇಳಿದ್ದೇವೆ ಅನ್ನುವುದು ಸ್ಥಿರವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದ್ರೆ ಮಾತ್ರ ಶುದ್ಧವಾದಂತಹ ಜ್ಞಾನವೂ ಕೂಡ, ಶುದ್ಧವಾದಂತಹ ಅಪರೋಕ್ಷ ಜ್ಞಾನವೂ ಬರ್ಲಿಕ್ಕೆ ಸಾಧ್ಯ. ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷಂ ಹರೇರ್ ಮೋಕ್ಷಃ ತಥೋ ಭವೇತ್. ಇದನ್ನ ಸಾಧನ ನಿರ್ಣಯ ಅನ್ನುವ ಒಂದು ಗ್ರಂಥದಿಂದ ಆಚಾರ್ಯರು
ಉದ್ಧರಿಸ್ತಾರೆ. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ, ಸ್ಮೃತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ ಛಾಂದೋಗ್ಯ ಉಪನಿಷತ್ತಿನ ಮೂಲ ಶ್ಲೋಕ. ನಾನು ಆವಾಗ ಹೇಳಿದ್ದೇನಿದೆ ಅದು ಆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಒಂದು ಶ್ಲೋಕ. ವಿದ್ಯಾಕಾಮಸ್ತು ಗಿರೀಶಂ ಅಂತ ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಯಾರು ಶುದ್ಧವಾದಂತಹ ವಿದ್ಯೆಯನ್ನು ಅಪೇಕ್ಷೆ ಪಡ್ತಾನೆ, ಶುದ್ಧವಾದಂತಹ ಜ್ಞಾನವನ್ನು ಅಪೇಕ್ಷೆ ಪಡ್ತಾನೆ, ಆತ ಶಿವನಿಗೆ ಶರಣ ಹೋಗಬೇಕು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ದಾಂಪತ್ಯಾರ್ಥಂ ಉಮಾಂ ಸತೀಂ, ಸುಂದರವಾದಂತಹ ಸುಖಕರವಾದಂತಹ ದಾಂಪತ್ಯದ ಬಗ್ಗೆ ಅಪೇಕ್ಷೆ ಇದ್ದವನು ಪಾರ್ವತಿಯನ್ನ ಭಜಿಸಬೇಕು ಅಂತ ಅಲ್ಲಿ ಕೇಳಿ ಬರ್ತದೆ. ಹಾಗಾಗಿ ಜ್ಞಾನ, ನಮಗೆ ಶುದ್ಧವಾದಂತಹ ಜ್ಞಾನ ಸಿಗಬೇಕಾದದ್ದು ಶಿವನಿಂದ. ಆ ಶಿವ ಹೇಗೆ ಈ ಶುದ್ಧವಾದಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡುವುದರ ಬಗ್ಗೆ ಒತ್ತಿ ಹೇಳಿದ್ದಾನೆ ಅಂತ ಅನ್ನೋದನ್ನ ನಾವು ಹೀಗೆ ನೋಡಬಹುದಾಗಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಆ ಶಿವ ನಮ್ಮ ಸಾಧನೆಯಲ್ಲಿ ಹೇಗೆ ಪಾತ್ರ ವಹಿಸ್ತಾನೆ, ಶಿವ ಮತ್ತು ಪಾರ್ವತಿಯರು, ಅದನ್ನು ಹೇಳ್ತಾರೆ. ಅದನ್ನು ಕೂಡ ನಾವೀಗ ಇಲ್ಲಿ ನೋಡ್ಬೇಕು. ಆಕಾಶೋವಾದ ತೇಜಸೋ ಭೂಯಾನ್ ಅಂತ ಆ ಉಪನಿಷತ್ತಿನ ಭಾಗ. ಆಕಾಶೇ ವೈ ಸೂರ್ಯಚಂದ್ರಮಸೌ ಉಭೌ ವಿದ್ಯುನ್ ನಕ್ಷತ್ರಾಣ್ಯಗ್ನಿ. ಬಾಹ್ಯ ಮತ್ತು ಆಂತರಿಕ ಆಕಾಶಗಳಿಗೆ ಅಭಿಮಾನಿನಿಯಾದಂಥ ಪಾರ್ವತಿ ದೇವಿ ಈ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಇವರೆಲ್ಲರಿಗೂ ಕೂಡ ಆಶ್ರಯಗಳಾಗಿದ್ದಾಳೆ. ಆಕಾಶೇನ ಆಹ್ವಯತಿ, ಆಕಾಶೇನ ಶೃಣೋತಿ. ಆಕಾಶಾಭಿಮಾನಿಯ ಆದಂತಹ ಪಾರ್ವತಿಯ ಪ್ರೇರಣೆಯಿಂದಲೇ ದೇವತೆಗಳು ಹೇಳಿದನ್ನ ಮನುಷ್ಯ ಶ್ರವಣ ಮಾಡ್ತಾನಂತೆ. ಆಕಾಶೇನ ಶೃಣೋತಿ, ಆಕಾಶೇನ ಪ್ರತಿಶೃಣೋತಿ. ಭಕ್ತನಾದವನು ದೇವತೆಗಳನ್ನು ಮೊದಲು ಕರೀತಾನೆ. ಆಕಾಶೇನ ಆಹ್ವಯತಿ, ನಾವು ದೇವತೆಗಳೇ ನಮ್ಮ ಮನೆಗೆ ಬನ್ನಿ ಅಂತ ಏನು ದೇವತೆಗಳನ್ನು ಕರಿತೇವೆ, ಅದು ಕರೆಯುವುದು ಯಾರ ಪ್ರೇರಣೆಯಿಂದ? ಅದೆಲ್ಲವೂ ಆಕಾಶಾಭಿಮಾನಿಯಾದಂಥ ಪಾರ್ವತಿಯ ಪ್ರೇರಣೆಯಿಂದ. ಆಕಾಶೇನ ಶೃಣೋತಿ, ನಾವು ದೇವತೆಗಳನ್ನ ಕರೆದದ್ದನ್ನ ಆ ದೇವತೆಗಳು ಕೇಳಿಸಿಕೊಂಡು ನಮ್ಮ ಬಳಿಗೆ ಬರಬೇಕಲ್ಲ, ಅದು ಕೂಡ ಆಕಾಶಾಭಿಮಾನಿಯಾದಂಥ ಪಾರ್ವತಿಯ ಪ್ರೇರಣೆಯಿಂದಲೇ. ಮತ್ತೆ ದೇವತೆಗಳು ನಮ್ಮ ಬಳಿಗೆ ಬಂದು ಏನು ಆಶೀರ್ವಾದ ಮಾಡ್ತಾರೆ, ಏನು ಉಪದೇಶ ಮಾಡ್ತಾರೆ, ಅದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳುವುದು ಆಕಾಶೇನ ಪ್ರತಿಶೃಣೋತಿ, ಈ ಆಕಾಶಾಭಿಮಾನಿಯಾದಂಥ ಪಾರ್ವತಿಯಿಂದಲೇ. ಆಕಾಶೇ ರಮತೆ, ಆಕಾಶೇ ನ ರಮತೆ. ಆಕಾಶಾಭಿಮಾನಿಯಾದ ಪಾರ್ವತಿಯ ಆಶೀರ್ವಾದಗಳಿದ್ರೆ ಮನುಷ್ಯ ಸುಖ ದುಃಖ ಅನುಭವಿಸ್ತಾನೆ. ರಮತೆ ಅಂದ್ರೆ ಸುಖ ಅನುಭವಿಸ್ತಾನೆ, ನ ರಮತೆ ಅಂದ್ರೆ ದುಃಖ ಅನುಭವಿಸ್ತಾನೆ. ಆಕಾಶೇ ಜಾಯತೆ, ಅವಳ ಪ್ರೇರಣೆಯಿಂದಲೇ ಸಂತಾನ ಹುಟ್ಟುವುದು. ಸುಖಕರವಾದ ದಾಂಪತ್ಯವೂ ಅವರಿಬ್ಬರಿಂದಾಗಿ, ಸಂತಾನ ಹುಟ್ಟುವುದು ಅವರಿಂದ. ಆಕಾಶಂ ಅಭಿಜಾಯತೆ, ಅವಳ ಪ್ರೇರಣೆಯಿಂದಲೂ ಎಲ್ಲವೂ ಹುಟ್ಟೋದು. ಆಕಾಶಂ ಉಪಾಸ್ವ, ಆ ಆಕಾಶಾಭಿಮಾನಿಯಂಥ ಪಾರ್ವತಿಯಲ್ಲಿ ಪರಮಾತ್ಮನನ್ನ ಉಪಾಸಿಸು. ತಥಾ ತಸ್ಮಾದುಮಾಚೈವ ಸಾ ಚ ಆಕಾಶಾಭಿಮಾನಿನಿ ಆಕಾಶನಾಮ್ನಿ ದೀಪ್ತತ್ವಾತ್ ಅಂತ ಛಾಂದೋಗ್ಯ ಭಾಷ್ಯ. ಅವಳು ಆ ಉಮಾ ಏನಿದ್ದಾಳೆ ಆಕಾಶಕ್ಕೆ ಅಭಿಮಾನಿನಿಯಾಗಿದ್ದಾಳೆ. ಅವಳಿಗೆ ಆಕಾಶ ಅಂತ ಹೆಸರು ಯಾಕೆ ಅಂದ್ರೆ ಆಕಾಶನಾಮ್ನಿ ದೀಪ್ತತ್ವಾತ್, ಪ್ರಕಾಶಮಾನವಾದ್ರಿಂದ ಅವಳಿಗೆ ಆಕಾಶ ಅನ್ನುವ ಹೆಸರಿದೆ. ಅವಳಿಗೂ ಇದೆ, ಮತ್ತೆ ಲಕ್ಷ್ಮೀದೇವಿಗೂ ಕೂಡ ಆಕಾಶ ಅನ್ನೋ ಹೆಸರಿದೆ. ಯಾರಾದರೂ ಸ್ತ್ರೀಯರು ಕೂಡ ಆಕಾಶ ಅಂತ ಆಕಾರಾಂತವಾಗಿ ಇಟ್ಕೋಬಹುದು. ಇಲ್ಲೆಲ್ಲ ಆಕಾಶ ಅಂತೇಳಿ ಪುಲ್ಲಿಂಗದಲ್ಲಿದೆ, ಅದು ಆ ತತ್ವವನ್ನು ಹೇಳುವಂತಹ ಒಂದು ಪುಲ್ಲಿಂಗ ಶಬ್ದ ಅಷ್ಟೆ. ಇತ್ತೀಚೆಗೆ ಸ್ತ್ರೀಯರು ಕೂಡ ಆಕಾರಾಂತವಾದ ಶಬ್ದಗಳನ್ನು ಹೆಸರನ್ನಾಗಿ ಇಟ್ಕೊಳ್ಳುವಂತಹ ಒಂದು ರೂಢಿ ಮಾಡ್ಕೋತಾ ಇದ್ದಾರೆ.
ಹಾಗೆ ಯಾರಾದ್ರೂ ಆಕಾಶ್, ಕೆಲವರು ಕಿರಣ್ ಅಂತನೂ, ಕೆಲವರು ಶೀತಲ್ ಅಂತನೂ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೋತಾ ಇದ್ದಾರೆ ಹೆಣ್ಮಕ್ಳು ಕೂಡ. ಹಾಗೆ ಆಕಾಶ ಅನ್ನೋ ಹೆಸರನ್ನ ಅವರು ಕೂಡ ಇಟ್ಕೊಳ್ಬಹುದು, ಹಾಗೆ ಅಕಾರಾಂತವಾಗಿಯೇ ಬೇಕಾದ್ರೆ. ಏತಸ್ಮಿನ್ ಖಲು ಆಕಾಶೇ ಗಾರ್ಗಿ ಏತತ್ ಓತಂ ಪ್ರೇತಂ ಚ. ಈ ಆಕಾಶದಲ್ಲಿಯೇ ಜಗತ್ತೆಲ್ಲವೂ ಕೂಡ ಅಧಿಷ್ಠಿತವಾಗಿದೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಲಕ್ಷ್ಮೀದೇವಿಯನ್ನು ಕೂಡ ಆಕಾಶ ಅಂತ ಹೇಳಿದೆ. ಆ ಬೃಹದಾರಣ್ಯಕದ ಮಂತ್ರವನ್ನು ನಾನು ಸ್ಪಷ್ಟವಾಗಿ ಹೇಳಲಿಲ್ಲ, ಆದ್ರೂ ಏನು ನೆನಪಿಗೆ ಬಂತು ಅದನ್ನ ಹೇಳಿದ್ದೇನೆ. ಏತಸ್ಮಿನ್ ಖಲು ಆಕಾಶೇ ಗಾರ್ಗಿ ಅಂತ ಇಷ್ಟು ಸರಿ ಇದೆ. ಓತಶ್ಚ ಪ್ರೇತಶ್ಚ ಇರಬಹುದು, ಅಥವಾ ಓತಂಚ ಪ್ರೇತಂಚ ಅಂತ ಏನಾದ್ರು ಸ್ವಲ್ಪ ಹಿಂದೆ ಮುಂದಾಗಿರಬಹುದು. ಆಕಾಶಕ್ಕಿಂತಲೂ ಹೆಚ್ಚಿನವರು ಯಾರಾದ್ರೂ ಇದ್ದಾರಾ? ಅದಕ್ಕೆ ಆಕಾಶಾದ್ವಾವ ಭೂಯೋಸ್ತಿ, ಇದು ಸನತ್ ಕುಮಾರ ಮತ್ತೆ ನಾರದರ ಪ್ರಶ್ನೆ ಆಯ್ತು, ಅವರಿಬ್ಬರ ನಡುವಿನ ಸಂವಾದ. ಅಸ್ತಿ ಭಗವಃ ಆಕಾಶಾದ್ ಭೂಯ, ಅವ್ರು ಕೇಳ್ತಾರೆ ನಾರದರು, ಆಕಾಶಕ್ಕಿಂತ ದೊಡ್ಡದು ಯಾವುದು ಇದೆ? ಆಕಾಶಕ್ಕಿಂತಲೂ ಒಂದು ದೊಡ್ಡದಿದೆ ಅಂತಾರೆ ಸನತ್ ಕುಮಾರರು. ತನ್ಮೇ ಭಗವಾನ್ ಬ್ರವೀತು, ಯಾರದು? ಸ್ಮರೋವಾ ಆಕಾಶಾದ್ ಭೂಯಾನ್ ತಸ್ಮಾತ್ ಯದಪಿ ಬಹವ ಆಸೀರನ್ ನ ಸ್ಮರಂತಹ ನೈವತೆ ಕಂಚನ ಶೃಣುಯುಃ ನ ಮನ್ವೀರನ್ ನ ವಿಜಾನೀರನ್ ಯದಾವಾವತೆ ಸ್ಮರೇಯುಃ ಅಥ ಶೃಣುಯುಃ ಅಥ ಮನ್ವೀರನ್ ಅಥ ವಿಜಾನೀರನ್ ಸ್ಮರೇಣ ವೈ ಪುತ್ರಾನ್ ವಿಜಾನಾತಿ ಸ್ಮರೇಣ ಪಶೂನ್ ಸ್ಮರಮುಪಾಸ್ವ. ಆಕಾಶದ ಅಭಿಮಾನಿಯಾದಂತಹ ಪಾರ್ವತಿ ದೇವಿಗಿಂತ ಸ್ಮರಣಕ್ಕೆ, ಸ್ಥಿರವಾದ ಸ್ಮರಣೆಗೆ ಅಭಿಮಾನಿಯಾದಂತಹ ಶಿವ ದೊಡ್ಡವನಾಗಿದ್ದಾನೆ. ಅವನಿಗೆ ಯಾಕೆ ಸ್ಮರ ಅಂತ ಕರೀತಾರೆ? ಸ್ಮರ ಅಂತನೂ ಅವನಿಗೆ ಹೆಸರಿದಂತೆ. ಸ್ಮರೋವ ಆಕಾಶಾದ್ ಭೂಯಾನ್ ಅಂತಿದೆ. ಸ್ಮರಣೆಗೆ ಅಭಿಮಾನಿ ಆದ್ದರಿಂದ ಸ್ಮರ ಅಂತನೂ ಒಂದು ಅವನಿಗೆ ಹೆಸರು. ಸ್ಮರಣವನ್ನು ನಾವು ಕೊಡುವಂತವನು, ಅದಲ್ಲದೆ ಭಗವಂತನ ಆರಾಧನೆಯಲ್ಲಿ ನಿರತನಾದವನು, ಅದಕ್ಕಾಗಿ ಅವನಿಗೆ ಸ್ಮರ ಅಂತ ಹೆಸರು. ಆದ್ರಿಂದ ನಮ್ಮಂಥವರು ಅನೇಕ ಜನ ಯದ್ಯಪಿ ಬಹವಃ ಆಸೀರನ್ ಹೋಗಿ ಗುರುಗಳ ಹತ್ರ ಕೂತ್ಕೋತೇವೆ. ಆ ಗುರುಗಳ ಹತ್ರ ಕೂತು ಆ ಗುರುಗಳು ಹೇಳಿದ್ದನ್ನೆಲ್ಲ ಶ್ರವಣನೂ ಮಾಡ್ತೇವೆ ನಾವು. ಆದ್ರೆ ನಮಗೆ ನೆನಪಿನಲ್ಲಿ ಉಳಿಯುವುದೆಷ್ಟು? ಶಿವ ನಮಗೆ ಆ ಸ್ಮರಣ ಶಕ್ತಿಯನ್ನ ಉದ್ದೀಪ್ತಗೊಳಿಸದೆ ಹೋದ್ರೆ ಶ್ರವಣ, ಮನನ, ಧ್ಯಾನ, ಜ್ಞಾನ ಎಲ್ಲದಿಂದೂ ರಹಿತರಾಗಿಬಿಡ್ತೇವೆ ನಾವು. ಸ್ಮರಣ ಶಕ್ತಿ ಕೊಟ್ರೆ ಶ್ರವಣ, ಮನನ, ಧ್ಯಾನ ಸಂಪನ್ನರಾಗ್ತೇವೆ. ಸ್ಥಿರಸ್ಮರಣೆಗೆ ಅಭಿಮಾನಿಯಾದಂತಹ ಶಿವನ ಅನುಗ್ರಹದಿಂದಲೇ ಜನ ನಾವು ಸುತ್ತಮುತ್ತಲಿನವ್ರನ್ನ ಗುರುತಿಸ್ತಾರೆ. ಏನೋ ಸ್ಮರಣೆ ಇಲ್ಲದೆ ಹೋದ್ರೆ ನಮ್ಮ ಹೆಂಡತಿ ಯಾರು, ಮಕ್ಕಳು ಯಾರು, ಪಶುಗಳು ಯಾರು ಅನ್ನೋದೇ ಮರ್ತು ಹೋಗ್ತದೆ. ಮನುಷ್ಯನಿಗೆ ಅರಳು ಮರಳಾದಾಗ ಅಂತಹ ಸ್ಥಿತಿಯೂ ಬಂದಿತ್ತು. ಕೆಲವರಿಗೆ ಪಿತ್ತ ಭ್ರಮ ಹೆಚ್ಚಾದಾಗ ತಮ್ಮ ಹೆಂಡತಿ ಮಕ್ಕಳೆಲ್ಲವನ್ನು ಮರೆತು ದುರಾಚಾರಕ್ಕೆ ಇಳಿದ್ರೆ ಹಾಗೆಯೂ ಆಗಬಹುದು, ಆಗಬಾರದು ಅಂತೇನಿಲ್ಲ. ಸ್ಥಿರ ಸ್ಮರಣೆಗೆ ಅಭಿಮಾನಿಯಾದಂತಹ ರುದ್ರದೇವರಲ್ಲೇ ಪರಮಾತ್ಮನನ್ನ, ಆ ರುದ್ರದೇವರನ್ನ ಪ್ರತೀಕವನ್ನಾಗಿ ಮಾಡಿಕೊಂಡು ಪರಮಾತ್ಮನನ್ನ ಆರಾಧಿಸುವಂತ ಸನತ್ ಕುಮಾರರು ನಾರದರಿಗೆ ಹೇಳ್ತಾರೆ. ಅಲ್ಲಿ ಭಾಷ್ಯದಲ್ಲಿ ತಸ್ಯಾಶ್ಚೈವ ಸದಾಶಿವ ಸ್ಥಿರಸ್ಮೃತ್ಯ ಅಭಿಮಾನಿ ಸಹ ಸಮಮೇವ ರತೇ ಸ್ಮರಃ. ಆಕಾಶಾಭಿಮಾನಿಯಾದ ಪಾರ್ವತಿ ದೇವಿಗಿಂತ ಸ್ಥಿರವಾದ ಸ್ಮರಣೆಗೆ ಅಭಿಮಾನಿಯಾದಂತಹ ಶಿವ ಸ್ಥಿರ ಸ್ಮೃತ್ಯ ಅಭಿಮಾನಿ. ಮತ್ತೆ ಪರಮಾತ್ಮನಲ್ಲಿ ಯಾವತ್ತೂ ಮನಸ್ಸಿಟ್ಟಿರುವುದರಿಂದ ಈ ಎರಡು ಕಾರಣದಿಂದ ಅವರಿಗೆ ಸ್ಮರ ಅಂತ ಹೆಸರು. ಸ್ಥಿರವಾದ ಸ್ಮರಣೆ ಅಂತ ಇಲ್ಲಿ ಬಂತು. ಅಸ್ಥಿರವಾದ ಸ್ಮರಣೆಗೆ ಕೆಲವರು ಬೇರೆಯವರು ಕೂಡ ಅಭಿಮಾನಿಗಳಾಗಿದ್ದಾರೆ, ಅವರೆಲ್ಲ ಇರಬಹುದು. ಆದ್ರೆ ಸ್ಥಿರವಾದ ಸ್ಮರಣೆಗೆ ರುದ್ರ ಅಭಿಮಾನಿ ಅಂತ ಅದರ ಅರ್ಥ. ಅಂತರಿಕ್ಷಂತು ವಿಘ್ನೇಶಃ ಜೀವಾನಾಂ ಶ್ರುತಿಚಾರದಂ ಅಂತ ಬೇರೆ ಕಡೆ ಉಪನಿಷತ್ ಭಾಷ್ಯದಲ್ಲಿ ಗಣೇಶನನ್ನ ಈ ಆಕಾಶಾಭಿಮಾನಿ ಅಂತ ಹೇಳಿರುವುದು ನಮ್ಗೆಲ್ಲ ಗೊತ್ತಿದ್ದೇ ಇದೆ, ಅದು ಪ್ರಸಿದ್ಧವೂ ಆಗಿದೆ. ಆಕಾಶ ಅಭಿಮಾನಿಯಾದವಳು ಗಣೇಶನಿಗಿಂತ ಹೆಚ್ಚಾಗಿ ಪಾರ್ವತಿ ದೇವಿ ಕೂಡ ಆಗಿದ್ದಾಳೆ. ಅಂಥ ಶಿವಪಾರ್ವತಿಯರ ಸಂವಾದವನ್ನ ನಾವಿಲ್ಲಿ ಕೇಳ್ತಾ ಇದ್ದೇವೆ. ರುದ್ರಸ್ತು ಮನನಾಖ್ಯಂಚ, ನಮಗೆ ವಿಷಯಗಳನ್ನ ಸರಿಯಾಗಿ ಮನನಕ್ಕೆ ವಿಷಯ ಆಗುವಂತೆ ಮಾಡಬೇಕಾದವನು ರುದ್ರ. ಆತನ ಅನುಗ್ರಹ ಇಲ್ಲದೆ ಹೋದ್ರೆ ಏನು ನಮಗೆ ನೆನಪು ಉಳಿಯೋದಿಲ್ಲ, ನಾವು ಏನನ್ನು ಮನನ ಮಾಡ್ಲಿಕ್ಕೂ ಆಗೋದಿಲ್ಲ.
ಅಂಥವನ್ನೆಲ್ಲ ಮಾಡಿಸ್ಬೇಕಾದವನು ಆ ಶಿವ. ಆ ಶಿವ ಮತ್ತು ಶಿವಾನಿಯರ ಸಂವಾದ ಇದು. ಆಹಾರ ಶುದ್ಧಿ ಹೇಗಾಗ್ತದೆ ಅಂತ ಅನ್ನೋದನ್ನ ಆ ಶಿವ ಕೇಳಿದ. ಆಹಾರ ಶುದ್ಧಿಯಿಂದಲೇ ಶುದ್ಧವಾದ ಜ್ಞಾನ ಬರಬೇಕಾದದ್ದು. ಅದಕ್ಕೆ ಎಲ್ಲ ದೇವತೆಗಳಿಗೆ ನಿವೇದನ ಮಾಡಿ ಆ ದೇವತೆಗಳ ಶೇಷವನ್ನೇ ನಾವು ಭೋಜನ ಮಾಡಬೇಕು ಯಾವತ್ತು ಅನ್ನುವುದು ಆ ಹಿಂದಿನ ಅಧ್ಯಾಯದ ತಾತ್ಪರ್ಯ. ದೋಷಗಳನ್ನು ಹೇಗೆ ಪರಿತ್ಯಾಗ ಮಾಡಬೇಕು ಅನ್ನುವುದು ಕೂಡ ಬಂತಲ್ಲಿ. ತುಂಬಾ ಅದ್ಭುತವಾದಂತಹ ವಿಚಾರ. 16ನೇ ಅಧ್ಯಾಯದಲ್ಲಿ ಆ ವಿಷಯ ಕೂಡ ಪ್ರತಿಪಾದಿತವಾಗಿತ್ತು. ಎಲ್ಲಾ ದೋಷಗಳನ್ನು ಒಟ್ಟಿಗೆ ಬಿಡ್ಲಿಕ್ಕೆ ಸಾಧ್ಯ ಆದರೆ ಬಿಟ್ಟೇ ಬಿಡಬೇಕು. ಅದಾಗದೆ ಹೋದ್ರೆ ದೋಷಗಳನ್ನ ಒಂದೊಂದಾಗಿ ಆದರೂ ಕೂಡ ಬಿಡಬೇಕು ಅಂತ ಅಲ್ಲಿ ಬಂದಿತ್ತು. ಹಿಂದೆ ನಾವು ದೋಷಗಳನ್ನು ಹೇಗೆ ವಿಸರ್ಜಿಸ್ಕೋಬೇಕು ಅಂತ ಅನ್ನೋದನ್ನೆಲ್ಲ ನೋಡಿಯೇ ಇದ್ವಿ. ಎಲ್ಲ ದೋಷಗಳನ್ನು ಒಮ್ಮೆಲೇ ಬಿಡಬೇಕು ಅಂದ್ರೆ ಆ ಮನುಷ್ಯನಿಗೆ ಯಾವ ದೋಷವನ್ನು ಬಿಡ್ಲಿಕ್ಕಾಗ್ಲಿಕ್ಕಿಲ್ಲ. ಅದಕ್ಕಾಗಿ ಈ ಒಂದೊಂದು ದೋಷದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಆ ಪ್ರಕಾರ ದೋಷಗಳನ್ನು ವಿಸರ್ಜಿಸ್ಕೋಬೇಕು ಅಂತ ಆಧುನಿಕರಾದಂತಹ ಮನೋವಿಶ್ಲೇಷಣಾ ತಜ್ಞರು ಕೂಡ ಒಂದು ವರ್ಣನೆ ಮಾಡ್ತಾರೆ. ಅಂಥವನ್ನು ಕೂಡ ಆ ಕಳೆದ ದಿವಸ ನಾವು ನೋಡಿದ್ದೀವಿ. ಈ ಅಧ್ಯಾಯದಲ್ಲಿ ಈ ಮಾಂಸ ಭಕ್ಷಣದ ಕುರಿತಾಗಿ ಪಾರ್ವತಿ ಪ್ರಶ್ನೆ ಕೇಳುವುದು, ಶಿವ ಅದನ್ನು ಉತ್ತರಿಸುವುದು ಕೇಳಿ ಬರ್ತದೆ. ಕೆಲವರು ಮಾಂಸವನ್ನು ಸ್ವೀಕಾರ ಮಾಡ್ತಾರೆ, ಕೆಲವರು ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಇವುಗಳ ಬಗ್ಗೆ ನೀನೊಂದು ನಿರ್ಣಯವನ್ನು ಹೇಳುವಂತ ಪಾರ್ವತಿ ಮಹೇಶ್ವರನ್ ಕೇಳಿದ್ರು. ಮಾಂಸ ಭಕ್ಷಣದಲ್ಲಿ ಏನು ದೋಷ ಇದೆ, ಅದನ್ನ ತ್ಯಜಿಸುವುದರಲ್ಲಿ ಏನು ಗುಣ ಇದೆ ಅನ್ನೋದನ್ನು ಹೇಳ್ತೇನೆ, ಅದು ಕೇಳಿ ತಿಳಿದುಕೋ. ಯಾವುದೇ ರೀತಿಯಾದಂತಹ ದಾನ, ಮನುಷ್ಯ ಏನ್ ದಾನ ಮಾಡಬಹುದು, ಅಧ್ಯಯನ ಮಾಡಬಹುದು, ದೊಡ್ಡ ಪ್ರಮಾಣದ ಧರ್ಮ ಕಾರ್ಯಗಳನ್ನು ಮಾಡಬಹುದು. ಆದರೆ ಅದರಿಂದ ಬರುವಂತಹ ಪುಣ್ಯ ಮಾಂಸವನ್ನು ಪರಿತ್ಯಜಿಸಿದ್ರಿಂದ ಬರಬೇಕಾದ ಏನು ಪುಣ್ಯ ಇದೆ ಆ ಪುಣ್ಯದ 16ನೇ ಒಂದು ಭಾಗಕ್ಕೂ ಸಮಾನ ಅಲ್ಲ. ತನಗೆ ಬಾಯಿ ರುಚಿಗೋಸ್ಕರ ಭೋಜನ ಮಾಡಬೇಕಾಯ್ತು ಅಂತ ಹೇಳಿ ಪರಪ್ರಾಣವನ್ನ ವ್ಯಕ್ತಿ ಹಿಂಸಿಸಿದ್ರೆ ಆ ಮನುಷ್ಯ ಅಂತ ಯಾಕೆ ಹೇಳ್ಬೇಕು? ಅವನೊಬ್ಬ ಸರ್ಪದಂತೆ, ಹದ್ದಿನಂತೆ, ನರಿ, ರಾಕ್ಷಸರಂತೆ. ಅವನು ವ್ಯರ್ಥವಾಗಿ ಮಾಂಸವನ್ನು ಭಕ್ಷಣೆ ಮಾಡುವವರು. ಅದೇ ಅಲ್ಲಿ ಬಂದಿದೆ, ಯೋ ವೃಥಾ ನಿತ್ಯ ಮಾಂಸಾಶಿ. ದೇವತೆಗಳಿಗೆ ನಿವೇದನೆ ಮಾಡಿ ಯಜ್ಞಾದಿಗಳ ರೂಪದಲ್ಲಿ, ಶೇಷ ರೂಪದಲ್ಲಿ ಅದನ್ನು ಭೋಜನ ಮಾಡುವುದು ಬೇರೆ. ಚಾಪಲಕ್ಕಾಗಿ ಭೋಜನ ಮಾಡುವುದು ಆತನನ್ನು ಪುರುಷಾಧಮನನ್ನಾಗಿ ಮಾಡ್ತದೆ. ಇನ್ನೊಂದು ಪ್ರಾಣಿಯ ಮಾಂಸವನ್ನು ತಿಂದು ತನ್ನ ಮಾಂಸವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ನಾವು ಅಪೇಕ್ಷೆ ಪಡುವುದಾದ್ರೆ ಉದ್ವಿಗ್ನ ವಾಸಂ ಲಭತೆ ಯತ್ರ ಯತ್ರೋಪಜಾಯತೆ ಅಂತ ಒಂದು ದುಷ್ಕೃತ್ಯದಿಂದಾಗಿ ಮನುಷ್ಯ ಯಾವತ್ತೂ ಉದ್ವೇಗದಲ್ಲೇ, ಟೆನ್ಷನ್ನಲ್ಲೇ ಇರುವಂತಹ ಪ್ರಸಂಗ ಬರ್ತದೆ. ಅವನಿಗೆ ಶಾಂತಿ ಅನ್ನುವುದಿರುವುದಿಲ್ಲ. ಅಂಥ ರಾಜಸ ತಾಮಸ ಆಹಾರವನ್ನ ಸ್ವೀಕಾರ ಮಾಡಿದರೆ ಪರಿಣಾಮವಾಗಿ ಅಂತ ಹೇಳ್ತಾರೆ. ನಮ್ಮ ಮಾಂಸವನ್ನು ಕತ್ತರಿಸಿ ತೆಗೆದ್ರೆ ನಮಗೆ ಹೇಗೆ ವೇದನೆ ಆಗ್ತದೆ, ಹಾಗೆ ಇನ್ನೊಬ್ರಿಗೂ ವೇದನೆ ಆಗ್ತದೆ ಅಂತ ಅನ್ನೋದನ್ನ ವಿವೇಕ ಇದ್ರೆ ನಾವು ತಿಳ್ಕೋಬೇಕು. ಮಾಂಸವನ್ನು ಒಟ್ಟಾರೆ ಪೂರ್ಣವಾಗಿಯೇ ಪರಿತ್ಯಜಿಸಿಬಿಟ್ರೆ ಅವನಿಗೆ ಸ್ವರ್ಗದಲ್ಲಿ ಒಂದು ದೊಡ್ಡ ಸ್ಥಾನವಿದೆ. ಹೀಗೆ ಆ ಮಾಂಸದ ಪರಿತ್ಯಾಗದ ಬಗ್ಗೆ ಸಾಧಕನಾದವನು ಒಲವನ್ನು ಬೆಳೆಸ್ಕೋಬೇಕು. ಎತ್ತು ವರ್ಷಶತಂ ಪೂರ್ಣಂ ತಪ್ಯತೆ ಪರಮಂ ತಪಃ. 100 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಮಾಂಸವನ್ನ ತಿನ್ನದೇ ಇರುವ ಮೂಲಕ ಏನೊಂದು ಪುಣ್ಯ ಬರ್ತದೆ, ಆ ಪುಣ್ಯ ಈ 100 ವರ್ಷ ಮಾಡಿದ ತಪಸ್ಸಿನಿಗಿಂತ ಹೆಚ್ಚಿಂದು. ಎಲ್ಲರಿಗೂ ನಮ್ ದೇಹ, ನಮ್ ಪ್ರಾಣ ಬಹಳ ಪ್ರಿಯವಾದದ್ದಲ್ವ? ಹಾಗಿದ್ರೆ ಇನ್ನೊಬ್ಬರ ಪ್ರಾಣವನ್ನ ನಾವ್ಯಾಕೆ ಕಸಿಯಬೇಕು? ಮಾಂಸವನ್ನೊಂದು ವೇಳೆ ತಿಂದು ಬಿಟ್ರೆ ಅದರ ರುಚಿ ತಿಳಿದ ಮೇಲೆ ಮತ್ತೆ ಅದನ್ನು ತಿನ್ಬೇಕು ಅಂತ ಅನಿಸ್ತದೆ. ಆದ್ರೆ ಹಾಗಿದ್ದಾಗಲೂ ಕೂಡ ಮಾಂಸವನ್ನು ಬಿಟ್ಟರೆ ಅದಕ್ಕೊಂದು ಮಹಾಫಲ ಇದೆ. ಯಾವ ಯಜ್ಞ ಮಾಡಿದ್ರೂ ಅಂಥ ಫಲ ಸಿಗೋದಿಲ್ಲ. ಮಾಂಸವನ್ನೇ ತಿನ್ನದೇ ಇದ್ದವರು, ಜೀವಮಾನ ಪೂರ ತಿನ್ನದೇ ಇದ್ದವರು ಬಿಡುವುದಕ್ಕಿಂತ ಒಂದು ಬಾರಿ ತಿಂದವರು ಬಿಡುವುದು ಇನ್ನೂ ಶ್ರೇಷ್ಠವಾಗಿದೆ.
ಧರ್ಮ, ಯಶಸ್ಸು, ಆಯುಷ್ಯ, ಕ್ಷೇಮ ಎಲ್ಲಾ ಗುಣಗಳು ಕೂಡ ಅದರಲ್ಲಿ ಅಡಗಿವೆ ಮಾಂಸ ಪರಿತ್ಯಾಗದಲ್ಲಿ. ಯಾವಾಗಾದರೂ ವರ್ಷಪೂರ್ಣವಾಗಿ ಮಾಂಸವನ್ನು ಪರಿತ್ಯಾಗ ಮಾಡ್ಲಿಕ್ಕಾಗದೆ ಹೋದ್ರು ತ್ರಿಪುಣ್ಯ ಮಾಸ ಮಾತ್ರಂ ವಾ ವರ್ಜನೀಯಂ ವಿಶೇಷತಃ ಹೀಗೆ ಹೇಳ್ತಾರೆ. ಪುಣ್ಯಂ ತನ್ ಮಾಸ ಮಾತ್ರಂ ವಾ ಅಂತ ಕೆಲವು ಕಡೆ ಬೇರೆ ಪಾಠ ಇದೆ. ವೈಶಾಖ, ಕಾರ್ತಿಕ, ಮಾಘ ಈ ಮಾಸಗಳಲ್ಲಾದ್ರೂ ವಿಶೇಷವಾಗಿ ಮಾಂಸವನ್ನು ವರ್ಜಿಸಬೇಕು ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಶ್ರಾವಣ ಮಾಸದಲ್ಲಿ ಅನೇಕ ಜನ ಯಾರು ತಮ್ಮ ಮನೆಗಳಲ್ಲಿ ಮಾಂಸವನ್ನು ತಿನ್ನುವುದನ್ನು ರೂಢಿಯಲ್ಲಿಟ್ಕೊಂಡಿದ್ದಾರೆ ಅಂಥವರು ಕೂಡ ಈ ಶ್ರಾವಣ ಮಾಸದಲ್ಲಿ ಒಂದರಲ್ಲಿ ಮಾಂಸವನ್ನು ತಿನ್ನೋದಿಲ್ಲ. ಅದರಿಂದ ವೈಶಾಖ, ಕಾರ್ತಿಕ ಅಂತ ಅಲ್ಲೆಲ್ಲ ಹೇಳಿದ್ದು ಅದು ನಮ್ಮ ಊಹೆ ಅಷ್ಟೆ. ಶ್ರಾವಣ ಮಾಸದಲ್ಲಿ ಅಂತ ಈಗ ರೂಢಿಯಲ್ಲಿ ಕಾಣಿಸುವಂತ ಒಂದು ಪದ್ಧತಿ. ಅದಾಗದೆ ಹೋದ್ರೆ ಕೌಮುದಿ ಮಾಸಮೇವಚ, ಕಾರ್ತಿಕ ಮಾಸದಲ್ಲಾದ್ರೂ ಮಾಂಸವನ್ನು ಬಿಡಬೇಕು ಅಂತ ಹೇಳ್ತಾರೆ. ತನ್ನ ಜನ್ಮ ನಕ್ಷತ್ರ, ಜನ್ಮ ತಿಥಿ, ತಾನು ಹುಟ್ಟಿದ ನಕ್ಷತ್ರ ಒಂದು ಬೇರೆ ಇರಬಹುದು, ತಿಥಿ ಇರಬಹುದು. ಹಾಗೆ ಪರ್ವಕಾಲ, ಹುಣ್ಣಿಮೆ, ಅಮಾವಾಸ್ಯೆ, ವೈದ್ಯುತಿ, ವ್ಯತಿಪಾತ ಮೊದಲಾದದ್ದು, ಸಂಕ್ರಮಣ ಮೊದಲಾದದ್ದು, ಮನ್ವಾದಿಗಳು, ಯುಗಾದಿಗಳು ಅಂತ ಸಂದರ್ಭದಲ್ಲಾದರೂ ಮಾಂಸವನ್ನ ಪರಿತ್ಯಾಗ ಮಾಡಬೇಕು. ಪರ್ವಸು ರಾತ್ರಿಷು, ರಾತ್ರಿ ಕಾಲದಲ್ಲಾದ್ರೂ ಮಾಂಸವನ್ನು ಬಿಡುವುದು ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಮಾಂಸಾಹಾರ ಅಂತ ಅನ್ನೋದು ಜೀರ್ಣಕ್ಕೆ ಸ್ವಲ್ಪ ಗುರುವಾದದ್ದು. ರಾತ್ರಿ ಕಾಲದಲ್ಲಿ ಮಾಂಸವನ್ನು ಪರಿತ್ಯಾಗ ಮಾಡಿದ್ರೆ ವ್ಯಕ್ತಿಯ ಆರೋಗ್ಯಕ್ಕೂ ಕೂಡ ಅದು ಸಾಧಕ ಆಗ್ತದೆ. ಮಾಂಸವನ್ನು ಬಿಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಹಾಗಾದ್ರೆ ಅದಕ್ಕೆ ಏನ್ ಮಾಡ್ಬೇಕು? ತಿನ್ಲೇಬೇಕು ಅಂತ ಅನ್ಸಿದ್ರೆ ಆಗ ಇನ್ನೊಬ್ರು ಯಾರಾದ್ರೂ ಒಂದು ಪ್ರಾಣಿಯನ್ನೇನು ಕೊಂದಿರ್ತಾರೆ, ಆ ಪ್ರಾಣಿಯ ಮಾಂಸವನ್ನ ಅದಕ್ಕೊಂದು ಸರಿಯಾದ ಬೆಲೆ ಕೊಟ್ಟು ಅದನ್ನ ಜ್ಞಾನಿಗಳ, ಅತಿಥಿಗಳ ಒಂದು ಭೋಜನ ಇತ್ಯಾದಿಗಳನ್ನು ಮಾಡಿಸಿ ಆ ಬಳಿಕ ತಾನು ತಿನ್ನಬಹುದು. ತಾನೇ ಕೊಂದು ತಾನು ತಿನ್ನಬಾರದು ಅಂತ ಅಲ್ಲಿ ಹಿಂದೆನೂ ಕೂಡ ಒಂದು ಶ್ಲೋಕದಲ್ಲಿ ಬಂತು ಇದೇ ಅಧ್ಯಾಯದಲ್ಲಿ. ಕೆಲವರಿಗೆ ಮಾಂಸ, ರಕ್ತ ಇತ್ಯಾದಿಗಳ ಪೋಷಣಕ್ಕಾಗಿ ಔಷಧೀಯ ರೂಪದಿಂದ ಮಾಂಸಾಹಾರ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಕೆಲವರಿಗೆ ಇಂಥವರಿಗೆ ಮಾಂಸ ಭಕ್ಷಣದಿಂದ ದೋಷ ಏನೂ ಆಗೋದಿಲ್ಲ. ಹಾಗೆ ಪಿತೃಶೇಷಂ ತಥೈವಾಷ್ಟನ್ ಮಾಂಸಂ ನಾಶುಭಂ ಇಚ್ಛತೆ, ಇದು ಕೂಡ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಬಂದಿದೆ. ದೈವೇ ತಥಾ ಪಿತೃಯಜ್ಞೆ ಮಾಂಸೇನ ಹರಿಪೂಜನಂ ಅಂತ ಇದು ಬಂದೇ ಇದೆ. ಗುರುಪೂಜೆಯನ್ನು ಹೇಗೆ ಮಾಡಬೇಕು ಅದನ್ನು ಹೇಳುವಂತ ಪಾರ್ವತಿ ಕೇಳ್ತಾ ಇದ್ದಾಳೆ. ಇವನು ಆ ಗುರು ಪೂಜೆ ಬಗ್ಗೆ ಇಲ್ಲಿ ಹೀಗೆ ವರ್ಣಿಸ್ತಾನೆ ಶಿವ ಅವಳಿಗೆ. ಗುರುಪೂಜಾ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಬಹಳ ಶ್ರೇಷ್ಠವಾದಂಥ ಧರ್ಮ. ಅದಕ್ಕೆ ಸಮಾನವಾದಂತಹ ಧರ್ಮ ಯಾವುದೂ ಇಲ್ಲ. ಗುರು ವ್ಯಕ್ತಿಯನ್ನ ಎಲ್ಲ ಥರದ ದೋಷಗಳಿಂದಲೂ ಪರಿಹರಿಸುವಂಥವನು. ಆದ್ರಿಂದ ಗುರುಪೂಜಾ ಅನ್ನೋದು ಒಂದು ಮಹಾಧರ್ಮ. ಅದು ಪೂರ್ವೋಪಕಾರಿ, ಮೊದಲು ಆ ಜೀವಮಾನದಲ್ಲಿ ಹೆಚ್ಚಿನ ಉಪಕಾರ ಮಾಡುವಂಥವನು ಗುರು. ಯಾರವರು ಗುರು? ಉಪಾಧ್ಯಾಯ, ಪಾಠ ಹೇಳುವಂಥವನು, ತಂದೆ, ತಾಯಿ, ಮತ್ತೆ ತಂದೆಯ ಅಣ್ತಮ್ಮಂದಿರು ಅವರು ಕೂಡ ಪೂಜ್ಯರೇ. ತಾಯಿಯ ತಂದೆ, ಇವರೆಲ್ಲರೂ ಕೂಡ ನಮ್ಮ ತಂದೆಯನ್ನು ಹೇಗೆ ನಾವು ಗೌರವಿಸಬೇಕು ಹಾಗೆ ಇವರನ್ನು ಕೂಡ ಗೌರವಿಸಬೇಕು. ತಾಯಿಯ ಅಕ್ಕ ತಂಗಿಯಂದಿರು, ತಾಯಿಯ ತಾಯಿ, ತನ್ನನ್ನು ಸಾಕಿದಂಥ ದಾದಿ, ಮಾತಾಮಹೀಚ ಧಾತ್ರೀಚ ಸರ್ವಾಸ್ತಾಹ ಮಾತರಃ ಸ್ಮೃತಾಹ. ಇಂಥವರೆಲ್ಲರನ್ನು ತಾಯಿಯಂತೆ ಗೌರವಿಸಬೇಕು. ಗುರುವಿನ ಪುತ್ರ, ಗುರುವಿನ ಗುರು, ನಿತ್ಯ ನಮಗೆ ಅನೇಕ ಪ್ರಸಂಗಗಳಲ್ಲಿ ನಮ್ಮ ಪೌರೋಹಿತ್ಯ ಮಾಡಿಸುವಂತ ಪುರೋಹಿತ, ತನ್ನ ಗುರು, ತಂದೆ, ಇವರು ಎಲ್ಲರೂ ಕೂಡ ಗುರುಗಳೇ. ಅಣ್ಣ, ರಾಜ, ಸೋದರ ಮಾವ, ಹೆಣ್ಣು ಕೊಟ್ಟ ಮಾವ, ನಮ್ಮನ್ನ ಯಾವುದಾದ್ರೂ ಒಂದು ಕಾಲದಲ್ಲಿ ಭಯದಿಂದ ಕಾಪಾಡಿದವನು, ಇವರೆಲ್ಲರೂ ಕೂಡ ಗುರುಗಳು ಅಂತ ಕರೆಸ್ಕೋತಾರೆ. ಗುರುಗಳ ಒಟ್ಟಾರೆ ಪಟ್ಟಿ ನಾನು ಎದುರಿಗೆ ಇಟ್ಟಿದ್ದೇನೆ. ಅವರನ್ನು ಹೇಗೆ ಗೌರವಿಸಬೇಕು? ತಂದೆ ತಾಯಂದಿರನ್ನ, ಗುರುವನ್ನು ಯಾವತ್ತೂ ಕೂಡ ಹೊಡೆಯಬಾರದು. ಯಾವ ರೀತಿಯಿಂದಲೂ ಅವರಿಗೆ ಅವಮಾನ ಮಾಡ್ತಕ್ಕದ್ದಲ್ಲ. ಹಿಂದೆ ಇದೊಂದು ಬಂದಿತ್ತು, ತಂದೆ ತಾಯಂದಿರಿಗೆ ಅವಿಧೇಯನಾದಂತಹ ವ್ಯಕ್ತಿ ಅದು
ಪಂಕ್ತಿಗೆ ಆತ ಪಂಕ್ತಿ ಪಾವನ ಅಲ್ಲ, ಅವನು ಪಂಕ್ತಿ ದೂಷಕನಾಗ್ತಾನೆ. ಅಂತವನನ್ನು ಯಾವುದೇ ರೀತಿಯಾಗಿಯೂ ಶ್ರಾದ್ದದ ಭೋಜನ ಇತ್ಯಾದಿಗಳಿಗೆ ಕರಿಬಾರದು ಅಂತ ಅಲ್ಲಿ ವರ್ಣನೆ ಬಂದಿದೆ. ಪಿತೃಗಳು ಪ್ರೀತರಾಗಿದ್ದರೆ ಬ್ರಹ್ಮದೇವರು ಕೂಡ ಪ್ರೀತರಾಗ್ತಾರೆ. ಇದು ನೋಡಿ, ಏನ ಪ್ರೀಣಂತಿ ಪಿತರಃ ತೇನ ಪ್ರೀತಃ ಪ್ರಜಾಪತಿ. ಪಿತೃಗಳು ಪ್ರೀತರಾಗುವುದು ಅಂತಿದೆಯಲ್ಲ, ಪಿತರಃ ಅಂತ ಬಹುವಚನ ಇದೆ ಅಲ್ಲಿ, ಇಲ್ಲಂತಲ್ಲ. ಅದು ಪಿತರಃ ಅಂತಂದ್ರೆ ಅಲ್ಲಿ ಪಿತೃ ದೇವತೆಗಳು ಅಂತ ಅರ್ಥ ಅಲ್ಲ. ದೇವತೆಗಳು ಅಂತ ಅಲ್ಲಿ ಯಾರು ಅನುವಾದ ಏನ್ ಮಾಡಿಲ್ಲ. ಅದು ಹೇಳಿದೆ, ಪಿತರಃ ಅನ್ನೋ ಶಬ್ದಕ್ಕೆ ದೇವತೆಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಪಿತರಃ ಅಂದ್ರೆ ನಮ್ಮ ತಂದೆ, ದೊಡ್ಡಪ್ಪಂದರು, ಗುರುಗಳು, ಇಂಥವ್ರನ್ನೆಲ್ಲ ನಾವು ಪ್ರೀತಿಗೊಳಿಸಿದ್ರೆ ಸ್ವಯಂ ಚತುರ್ಮುಖ ಬ್ರಹ್ಮನನ್ನ ನಾವು ಸಂಪ್ರೀತನನ್ನಾಗಿ ಮಾಡಿದಂತೆ. ತಾಯಿಯನ್ನ ಪ್ರೀತಿಗೊಳಿಸಿದ್ರೆ ಎಲ್ಲಾ ದೇವತೆಗಳು, ಏನ ಪ್ರೀಣಾತಿ ಚೇನ್ ಮಾತಾ ಪ್ರೀತಾ ಸ್ಯು ದೇವ ಮಾತರಃ, ಎಲ್ಲ ದೇವತಾ ಸ್ತ್ರೀಯರು ಕೂಡ ಪ್ರೀತರಾದಂತೆ. ಏನ ಪ್ರೀಣಾತಿ ಉಪಾಧ್ಯಾಯ ಬ್ರಹ್ಮ ತೇನಾಭಿ ಪೂಜಿತ. ಉಪಾಧ್ಯಾಯನನ್ನ ನಾವು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಆದ್ರೆ ಸ್ವಯಂ ಚತುರ್ಮುಖ ಬ್ರಹ್ಮನನ್ನೇ ನಾವು ತೃಪ್ತ ಮಾಡಿದಂತೆ. ಅಪ್ರೀತೇಷು ಪುನಸ್ತೇಷು ನರೋ ನರಕ ಮೇತಿ. ಇವರೆಲ್ಲ ಅಪ್ರೀತರಾಗ್ಬಿಟ್ರೆ ಮನುಷ್ಯ ದುರ್ಗತಿಗೆ ಹೋಗ್ತಾನೆ. ಮನುಷ್ಯ ಎಚ್ಚರಿಕೆಯಿಂದಿರಬೇಕು. ಅದಕ್ಕಾಗಿ ಗುರುಗಳ ಜೊತೆ ವೈರವನ್ನ, ಅವ್ರಿಗೆ ಯಾವುದೇ ನಿರ್ಬಂಧವನ್ನ ನಾವು ಮಾಡಬಾರ್ದು. ಗುರುಗಳನ್ನು ಸಂತೋಷಪಡಿಸಬೇಕು. ಅವನೆಂದೂ ಕೂಡ ನರಕಕ್ಕೆ ಹೋಗೋದಿಲ್ಲ. ಅವರಿಗೆ ಅಪ್ರಿಯವಾಗುವಂತೆ ಮಾತನಾಡಬಾರ್ದು. ಅವ್ರಿಗೆ ಇಷ್ಟ ಅಲ್ಲದ ಕೆಲಸ ಮಾಡಬಾರ್ದು. ಅವರ ಜೊತೆಗೆ ಸ್ಪರ್ಧೆಯಿಂದ, ಜಿದ್ದಿನಿಂದ ಯಾವುದೇ ವ್ಯವಹಾರವನ್ನು ಮಾಡಬಾರ್ದು. ಅವು ನಮಗೆ ಹೇಳುವಂತ ಕೆಲಸಗಳನ್ನೆಲ್ಲ, ಇಂಥ ಕೆಲಸಗಳನ್ನು ಮಾಡುವಂತ ಅವ್ರು ಹೇಳಿದ್ದನ್ನೆಲ್ಲ ನಾವು ಆಚರಣೆಗೆ ತರಬೇಕು. ವೇದಾನುಶಾಸನ ಸಮಂ ಗುರುಶಾಸನ ವಿಷ್ಯತೆ. ವೇದದ ಅಪ್ಪಣೆ ಇದ್ದಂತೆ ಗುರುಗಳ ಅಪ್ಪಣೆ ಅಂತಂದ್ರೆ ಅದನ್ನ ಹಾಗೆ ಪಾಲಿಸಬೇಕು ಅಂತ ಅದರ ಅಭಿಪ್ರಾಯ. ಕಲಹ, ವಿವಾದ, ಕಪಟ, ಹಾಸ್ಯ ಇತ್ಯಾದಿ ಸಲುಗೆ ಯಾವುದೂ ಕೂಡ ಗುರುಗಳ ಜೊತೆಗೆ ಸಲ್ಲದು. ಅವರ ಆಜ್ಞೆಯನ್ನು ಪಾಲಿಸಬೇಕು. ಅವನು ಮಹಾಪುಣ್ಯ ಭಾಗಿಯಾಗ್ತಾನೆ ಜೀವಮಾನದಲ್ಲಿ. ಆ ಗುರುಗಳನ್ನ ಯಾವತ್ತೂ ಕೂಡ ಸೇವಿಸಬೇಕು. ಅವರ ದೈಹಿಕವಾದಂತಹ ಸೇವಾ ಇತ್ಯಾದಿಗಳನ್ನು ಮಾಡಿ, ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಅವರ ಸೇವೆಯಿಂದ ಮಹಾಫಲ ಪಡ್ಕೋಬೇಕು. ಇದು ಯಜ್ಞ, ತಪಸ್ಸು ಇತ್ಯಾದಿ ಯಾವುದರಿಂದಲೂ ಬರೋದಿಲ್ಲ. ತಸ್ಮಾತ್ ಸಮಾಧತಃ ಕಾಲೇ ಗುರು ವೃತ್ತಿಂ ಸಮಾಚಾರೇತಿ. ಯಾವ್ಯಾವ ಕಾಲದಲ್ಲಿ ಆ ಗುರುಗಳಿಗೆ ಅಗತ್ಯ ಇರ್ತದೆ ಅದರಂತೆ ಎಲ್ಲಾ ಕಾರ್ಯಗಳನ್ನು ಕೂಡ ಅವ್ರ ಜೊತೆ ಮಾಡಬೇಕು. ತನ್ನ ಧನ, ಶರೀರ ಏನಾದ್ರೂ ಇದ್ರೆ ಸಮರ್ಥಂ ಸ್ವಶರೀರಂ ಚ, ಅದನ್ನೆಲ್ಲವನ್ನು ಗುರುವಿನ ಸೇವಕ್ಕಾಗಿ ಉಪಯೋಗ ಮಾಡಬೇಕು. ಯಾವಾಗಾದ್ರೂ ಏನಾದ್ರೂ ಒಂದು ಕಾರಣದಿಂದ ವಿವಾದಂ ಧನ ಹೇತುರ್ವ, ಅವ್ರ ಜೊತೆ ವಿವಾದ, ಜಗಳ ಇತ್ಯಾದಿಗಳನ್ನ ಮಾಡಬಾರದು. ಅದ್ಯಾವುದೂ ಇಲ್ಲದೆ ಗುರುಪ್ರೀತಿಗೆ ಕಾರಣವಾಗದಂತಹ ಬ್ರಹ್ಮಚರ್ಯ, ಮತ್ತೆ ಅಹಿಂಸೆ ಎಲ್ಲವೂ ಕೂಡ ವ್ಯರ್ಥವೇ ಇದು. ಮನಸ್ಸಿನಿಂದ, ಕರ್ಮದಿಂದ ಉಪಾಧ್ಯಾಯರಿಗೆ, ತಂದೆ ತಾಯಂದಿರಿಗೆ ಏನಾದರೂ ದ್ರೋಹ ಮಾಡಿದ್ರೆ ಅದನ್ನು ಬರುವಂತಹ ಪಾಪ ಭ್ರೂಣ ಹತ್ಯೆಗಿಂತಲೂ ಬಹಳ ಕ್ರೂರವಾದದ್ದು. ಅವನು ಅತ್ಯಂತ ಪಾಪಿ. ಹೀಗೆ ಗುರುಗಳ ಮಹತ್ವದ ಕುರಿತಾಗಿ ಪಾರ್ವತಿ ಕೇಳಿದಂಥ ಪ್ರಶ್ನೆಗಳಿಗೆ ಆ ಶಿವ ಉತ್ತರಿಸಿದ. ಮುಂದೆ ಆಕೆ ಮತ್ತೆ ಉಪವಾಸಾದಿಗಳ ಕುರಿತಾಗಿ ಪ್ರಶ್ನೆ ಮಾಡಿದ್ಲು. ಆಕೆ ಮಾಡಿದ ಪ್ರಶ್ನೆಗೆ ಏನು ಶಿವ ಉತ್ತರ ಕೊಟ್ಟ ಅಂತ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.